ನಮಸ್ತೆ ಸ್ನೇಹಿತರೆ. ಈ ದಿನ ನಾವು ನನ್ನ ಜಾತಿ ಮೇಲೆ, ನನ್ನ ಜಾತಿ ಕೆಳಗೆ, ನಾನು ದೊಡ್ಡ ಜಾತಿಯವನು, ನಾನು ಕೆಳಜಾತಿಯವನು, ಮತ್ತೆ ಈ ಬ್ರಹ್ಮನಿಂದ ಬಂದಿರೋದು ಏನು 4 ಇದೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಇದ್ರ ಬಗ್ಗೆ ಒಟ್ಟಾರೆಯಾಗಿ ಸಂಪೂರ್ಣವಾದ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಇದುವರೆಗೂ ನಿಮ್ಗೆ ಯಾರು ಸಹ ಇದನ್ನ ತಿಳಿಸ್ಕೊಟ್ಟಿರೋಕೆ ಸಾಧ್ಯನೇ ಇಲ್ಲ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಸ್ನೇಹಿತರೆ. ನೋಡಿ, ಬ್ರಹ್ಮನ 4 ವರ್ಣಗಳು ಅಂತ ನಮಗೆ ಗೊತ್ತಿದೆ ಅಲ್ವಾ? ನೋಡಿ, ತಲೆಯಿಂದ ಬ್ರಾಹ್ಮಣ, ತೋಳುಗಳಿಂದ ಕ್ಷತ್ರಿಯ, ತೊಡೆಯಿಂದ ವೈಶ್ಯ, ಏನು ಕಾಲಿನಿಂದ ಶೂದ್ರ ಬಂದಿದ್ದಾನೆ, ಹುಟ್ಟಿದ್ದಾನೆ ಅಂತ ಹೇಳ್ತಾರೆ. ಇದು ಸಾಧ್ಯನಾ? ಇದು ಹೇಗ್ ಸಾಧ್ಯ? ಮನುಷ್ಯ ಅಂತಂದ್ಮೇಲೆ ಸೃಷ್ಟಿನಲ್ಲಿ ನಾವೆಲ್ಲ ಹುಟ್ಟಿರೋದು ನಮ್ಮ ತಂದೆ ತಾಯಿಗಳ ಏನು ಗರ್ಭದಿಂದ ಅಲ್ವೇ? ಅಂತಂದ್ಮೇಲೆ ಇದು ಯಾವ ತರ ಲೆಕ್ಕಾಚಾರ? ಇದೇನ್ ಮೊದಲನೇ ಸೃಷ್ಟಿ ಆದಾಗ ಈ ರೀತಿ ಹುಟ್ಟಿದ್ರೆ ಯಾರಾದ್ರು ಅಂತ ನಾವು ಇದನ್ನ ತಿಳ್ಕೊಳ್ಳೋಣ ಸ್ನೇಹಿತರೆ. ನೋಡಿ, ಇದರೊಳಗಡೆ ಇರೋ ಸಾರಾಂಶ ತುಂಬಾ ಸರಳವಾಗಿದೆ. ಏನಂತಂದ್ರೆ ನೋಡಿ, ಇದನ್ನ ನಮ್ಗೆ ಮರೆಮಾಚಿ ಕೆಲವರು ಲಾಭಕ್ಕೋಸ್ಕರ, ಅವರ ಬದುಕು ಕಟ್ಕೊಳ್ಳೋದಕ್ಕೋಸ್ಕರ ನಮ್ಮ ಜನಗಳಿಗೆ ಅನ್ಯಾಯ ಮಾಡಿ ಎಲ್ಲವನ್ನು ಮರೆಮಾಚಿ ಸತ್ಯನ ತಿಳಿಸ್ತೀರಾ. ತಿಳಿದಿರೋರು ತಿಳಿದೇ ಇರೋರಿಗೆ ತಿಳಿದಿರೋ ತರ ಹೇಳ್ಕೊಟ್ಟು ಇಷ್ಟು ವರ್ಷ ಸಾಗಿಸಿದ್ದಾರೆ. ನೋಡಿ, ಈ ಸಂಪೂರ್ಣವಾದ ಮಾಹಿತಿ ದಯವಿಟ್ಟು ತಿಳಿರಿ ಎಲ್ಲರೂ, ಪ್ರತಿಯೊಬ್ಬರು. ನೋಡಿ, ಇಷ್ಟೇ, ತುಂಬಾ ಸರಳ. ನೋಡಿ, ಬ್ರಹ್ಮ ಅಂತಂದ್ರೆ ದೇವರಲ್ಲ, ಈ ಸೃಷ್ಟಿಕರ್ತ ಅಂತ ಅಂದ್ರೆ ಈ ಸೃಷ್ಟಿ ಅಂತ ಅರ್ಥ. ನೋಡಿ, ಈ ಸೃಷ್ಟಿನಲ್ಲಿ ನಾವೆಲ್ಲ ಮನುಷ್ಯರೆಲ್ಲ ಬದುಕ್ತಾ ಇದೀವಿ ಅಂತಂದ್ರೆ ಈ ಮನುಷ್ಯರಿಗೆ ನೋಡಿ ಒಂದು ಊರಿದೆ ಅಂತ ಒಂದು ಉದಾಹರಣೆ ಕೊಡ್ತೀನಿ. ನೋಡಿ, ಈಗ ನಮ್ದು ಊರಿದೆ. ಈಗ ನಮ್ಗೆ ಮನುಷ್ಯರು ಬದುಕ್ತಾ ಇದೀವಿ ಅಂದ್ರೆ ನಮ್ಗೆ ಏನಾರ ಒಂದು ತಿಳ್ಕೊಬೇಕು ಅಂತ ಅನ್ಸುತ್ತೆ, ಯಾವ್ದಾರ ಒಂದು ವಿದ್ಯೆ ಕಲಿಬೇಕು ಅನ್ಸುತ್ತೆ. ಆ ವಿದ್ಯೆನ ಯಾರು ಹೇಳ್ಕೊಡ್ತಾರೆ? ಅವ್ರೇನೆ ಬ್ರಾಹ್ಮಣ ಅಂತ ಅರ್ಥ ಆಯ್ತಲ್ವಾ? ಈ ಊರ್ ಅಂತಂದ್ಮೇಲೆ ಅವ್ನು ಕೇಳ್ತೀವಲ್ಲ, ಇದೇನು ಅದೇನು, ಈ ಗಿಡ ಏನು, ಬಳ್ಳಿ ಏನು, ಇದೇನು, ಇದೆಲ್ಲ ತಿಳ್ಕೊಳ್ಳೋದಕ್ಕೋಸ್ಕರ ಅವನೇ ಬ್ರಾಹ್ಮಣ. ಈ ಊರ್ ಅಂತಂದ್ಮೇಲೆ ಈಗ ನೋಡಿ, ನಮ್ಮ ಸೈನಿಕರು ಕಾವಲು ಕಾಯ್ತಾ ಇದ್ದಾರೆ, ಪೊಲೀಸರು ಇದ್ದಾರೆ, ಅಂದ್ರೆ ಇಡೀ ದೇಶ ಜನ ಪೂರ್ತಿ ದೇಶನ ಕಾವಲು ಕಾಯ್ತಾ ಇಲ್ವಲ್ಲ, ಅದಕ್ಕೆ ಕೆಲವರು ಮಾತ್ರ ಅದನ್ನ ಕಾವಲು ಕಾಯ್ತಾ ಇದ್ದಾರೆ, ಅದನ್ನ ಕಾಪಾಡ್ಕೊಂತ ಇದ್ದಾರೆ, ನಮ್ಮ ದೇಶದೊಳಗಿರೋ ಜನಗಳನ್ನೆಲ್ಲ ರಕ್ಷಣೆ ಮಾಡ್ತಾ ಇದ್ದಾರೆ. ಅವರೇ ಕ್ಷತ್ರಿಯ ಅಂತ ಅರ್ಥ. ಯಾರು ದೇಶನ ರಕ್ಷಣೆ ಮಾಡ್ತಾರೆ ಅವನು ಕ್ಷತ್ರಿಯ. ನೋಡಿ, ವೈಶ್ಯ ಅಂತಂದ್ರೆ ಏನು ಅಂತಂದ್ರೆ ನೋಡಿ, ಎಲ್ಲ ಸಂಪತ್ತಿದೆ ನಮ್ಮ ಹತ್ರ. ಏನಿದೆ? ದವಸ ಧಾನ್ಯಗಳಿದೆ, ಒಡವೆ ಇದೆ, ಬಟ್ಟೆ ಇದೆ, ಬೇರೆ 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 ಉತ್ಪನ್ನಗಳು ಎಲ್ಲಾ ಮನುಷ್ಯರಿಗೂ ಬೇಕಾಗಿದೆ. ಏನು, ಈ 4 ವರ್ಣದ ಮನುಷ್ಯರಿಗೂ ಬೇಕಾಗಿದೆ ಅಲ್ವಾ? ಅದನ್ನ ಸರಿ ಸಮವಾಗಿ ನ್ಯಾಯಬದ್ಧವಾಗಿ ಎಲ್ಲರಿಗೂ ತಲುಪಿಸುವಂತ ವ್ಯಕ್ತಿಗಳು ಅಂದ್ರೆ ವ್ಯಾಪಾರಸ್ಥರು. ಅವರು ಬಂದು ವೇಶ್ಯ ಆಗ್ತಾರೆ. ಇನ್ ಕೆಲವರು ಈ 3 ಸಾಮರ್ಥ್ಯ ಇರೋದಿಲ್ಲ. ಏನೋ ವಿದ್ಯೆ ಹೇಳ್ಕೊಡೋದಕ್ಕೂ ಆಗೋದಿಲ್ಲ, ಅಥವಾ ಏನು ಅವರ ಕ್ಷತ್ರಿಯ ಅಂದ್ರೆ ಏನು ಯುದ್ಧ ಮಾಡೋದಕ್ಕೆ, ರಕ್ಷಣೆ ಮಾಡೋದಕ್ಕೂ ಆಗಲ್ಲ, ವ್ಯಾಪಾರಸ್ಥನೂ ಆಗಲ್ಲ. ಆದ್ರೆ ಇವ್ರಿಗೆಲ್ಲ ಬೆಳೆ ಬೆಳ್ಕೊಡೋದಾಗಿರ್ಬೋದು, ಸಾಮಗ್ರಿಗಳನ್ನ ತಯಾರು ಮಾಡ್ಕೊಡೋದು, ಅಥವಾ ಕಾರ್ಮಿಕ ಕೆಲಸ ಮಾಡಿ ಅದನ್ನೆಲ್ಲ ಅಭಿವೃದ್ಧಿ ಮಾಡ್ಕೊಡೋದು, ಅವರೇ ಬಂದು ನೋಡಿ ಶೂದ್ರ ಅಂತ ಅರ್ಥ. ನೋಡಿ, ಇದ್ರಲ್ಲಿ ಈ ಭೂಮಿನಲ್ಲಿ ನಡೀತಾ ಇದೆ ಅಲ್ವಾ? ಈಗ ಯಾರಾದ್ರೂ ಮೇಲು ಕೀಳು ಏನಾರ ಇದೆಯಾ? ನೋಡಿ, ಈ ಬ್ರಾಹ್ಮಣ ಬಂದು ಈ 3 ಜನ ಇಲ್ಲ ಅಂದ್ರೆ ಇವರು ಇರೋದಕ್ಕಾಗೋದಿಲ್ಲ. ಇವ್ರು ಬೇಕಲ್ವಾ? ಇವ್ರು ಕಾವಲ್ ಕಾಯ್ದ್ರೆ ತಾನೆ ಇವ್ರು ಬದುಕಕ್ಕಾಗೋದು. ನೋಡಿ, ಕ್ಷತ್ರಿಯ ಅಂದ್ರೆ ಇವ್ರು 3 ಜನನ ಕೆಲಸ ಮಾಡ್ಬೇಕು, ಅವ್ನು ವಿದ್ಯೆ ಕಲಿಸ್ಬೇಕು ತಾನೆ ಗುರು ಕ್ಷತ್ರಿಯಂಗೆ. ನೋಡಿ, ಇವರೆಲ್ಲ ಅವ್ರಿಗೆ ಸವಲತ್ತುಗಳನ್ನ ಒದಗಿಸ್ಕೊಡ್ಬೇಕು ತಾನೆ. ನೋಡಿ, ಈ ರೀತಿ. ಇಲ್ಲಾಂದ್ರೆ ಈ 4 ಜನನು ಯಾರ ಮೇಲೂ ಯಾರು ಕೀಳು? ಯಾರು ಮೇಲೂ ಅಲ್ಲ, ಯಾರು ಕೀಳಲ್ಲ. ನೋಡಿ, ಈ ಸೃಷ್ಟಿ ನಡೀತಾ ಇರೋದು ಈ 4 ಅಂಗದ ಮೇಲೆ ಅಂತ ಅರ್ಥ. ನೋಡಿ, ಈ 4 ಜನದ ವಿಭಾಗವಾಗಿದೆ. ನೋಡಿ, ಇದು ಜಾತಿ ಅಲ್ಲ, ಇದು ವರ್ಣ ಅಂತಂದ್ರೆ ನೋಡಿ ಸ್ನೇಹಿತರೆ, ನೋಡಿ ಇದೊಂದು ಕೆಲಸ. ಏನು, ಯಾವ್ಯಾವ ವೃತ್ತಿ ಮಾಡ್ತಾ ಇದೀರಿ ಅದು ಅವರವರ ವರ್ಣ ಅಂತ. ಈ ಸೃಷ್ಟಿನಲ್ಲಿ ಜಾತಿ ಏನಾರ ಇದೆಯಾ? ಈ ಜಾತಿ ಎಲ್ಲ ನಾವು ಇದೆಯಾ ಅಂತ ಕಂಡುಹಿಡಿಯೋದ್ರೆ ನೋಡಿ ಸ್ನೇಹಿತರೆ, ಒಂದು ಆಸ್ಪತ್ರೆಯಲ್ಲಿ ಮಗು ಹುಟ್ಟಿದೆ. ಆ ಮಗು ಹುಟ್ಟಿದೆ ಅಂತಂದ್ರೆ 10 ಮಗುನ ಲೈನಿಗೆ ಮಲಗಿಸ್ಬಿಟ್ಟು ಈ ಮಗು ಯಾವ್ಯಾವ ಜಾತಿ ಇದು ಅಂತ ಹೇಳಿದ್ರೆ ಆ ಮಗುಗೆ ಯಾರನ್ನ ಕಂಡುಹಿಡಿಯಕ್ಕಾಗೋದಿಲ್ಲ. ಅದಕ್ಕೆ ಆ ಮಗುಗೆ ಏನಾದ್ರು ವೇಷ ಹಾಕಿ ಏನಾರ ಬೊಟ್ಟು ಅಥವಾ ಶಿಲ್ವೆ ಇನ್ನೊಂದು ಮತ್ತೊಂದು ಹಾಕಿದ್ರೆ ಅದಕ್ಕೆ ಈ ಜಾತಿ ಅಂತ ಹೇಳ್ತೀವಿ. ಅದೇ ಮಗು ಪಕ್ಕದಲ್ಲಿ ಒಂದ್ ಬೆಕ್ಕು, ಒಂದ್ ನಾಯಿ ಮರಿ, ಒಂದ್ ಕುದುರೆ ಮರಿ, ಇದನ್ನೆಲ್ಲ ಸಾಲಾಗಿ ಲೈಲಿಗೆ ಒಂದ್ ಇಲಿ ಮರಿ ಎಲ್ಲ ಮಲಗಿಸಿದ್ರೆ ಅವಾಗ ಹೇಳ್ಬತ್ತಾನೆ, ಓ ಇದು ಇಲಿ, ಇದು ಬೆಕ್ಕು, ಇದು ಅಂತ. ನೋಡಿ, ಎಲ್ಲದಕ್ಕೂ ಸಹ ಮನುಷ್ಯನೇ ಹೆಸರಿಟ್ಟಿರೋದು. ನೋಡಿ, ಹುಟ್ಟಿದಾಗಿಂದ ಸಾಯೋವರೆಗೂ ಯಾವ್ದೆಲ್ಲ ಬದಲಾಗದಿರೋ ಒಂದೇ ರೀತಿ ಇರ್ತದೆ, ಅದೇ ಜಾತಿ ಅಂತ ಅರ್ಥ. ನೋಡಿ, ಈಗ ಏನಾರ ಒಂದು ಹಸು ಹುಟ್ಟಿ ನಾಳೆ ಒಂದು 15 ವರ್ಷ ಆದ್ಮೇಲೆ, ಒಂದು 5 ವರ್ಷ ಆದ್ಮೇಲೆ ಕತ್ತೆ ಆಗಿ, ನಾಯಾಗಿ, ಹಂದಿಯಾಗಿ, ಆನೆಯಾಗಿ ಏನೋ ಪರಿವರ್ತನೆ ಆಗುತ್ತಾ? ಹುಟ್ಟದಾಗಿಂದ ಸಾಯೋವರೆಗೂ ಬದಲಾಗದೇ ಇಲ್ಲ ಅಲ್ವಾ? ಅದೇ ಜಾತಿ ಅಂತಂದ್ರೆ. ನೋಡಿ, ಈಗ ಜಾತಿ ಅಂತಂದ್ರೆ ನಾವು ಮನುಷ್ಯರು ಜಾತಿ, ಒಂದೇ ಜಾತಿ ಇರೋದು ಭೂಮಿ ಮೇಲೆ, ಅದು ಮನುಷ್ಯ ಜಾತಿ. ಅಂದ್ರೆ ಸೃಷ್ಟಿಕರ್ತ ಏನು ಭಗವಂತ ಸೃಷ್ಟಿ ಮಾಡಿದ್ದಾನೆ, ಆ ನಿಟ್ಟಿನಲ್ಲಿ ಜಾತಿ ಅನ್ನೋ ಹೆಸರೇನಾರು ಇದೆ ಅಂತಂದ್ರೆ ಇದು ಮಾತ್ರನೇ. ಏನು, ಮನುಷ್ಯ ಜಾತಿ ಅನ್ನೋದು ಒಂದೇನೆ. ನೋಡಿ, ನಾಯಿ ಜಾತಿ, ಏನು, ಬೆಕ್ಕಿನ ಜಾತಿ, ಈ ತರ ಒಂದೊಂದಕ್ಕೊಂದೊಂದು ಹೆಸರಿಟ್ಕೊಂಡು ಹೋಗಿದ್ದಾರೆ. ಇದೇ ಜಾತಿ ಅಂದ್ರೆ ಇಷ್ಟೇನೆ, ಇನ್ಯಾವುದೂ ಅಲ್ಲ. ನೋಡಿ, ಏನ್ ಮಾಡಿದ್ದಾರೆ ಈ ಸಮಾಜದಲ್ಲಿ,
ಅವರ ಕೆಲವರ ಲಾಭಕ್ಕೋಸ್ಕರ ನೋಡಿ, ನಾವು ಬ್ರಾಹ್ಮಣ ಅಂದ್ರೆ ಮೇಲು, ನಾವು ಬ್ರಹ್ಮ ಜ್ಞಾನವನ್ನು ತಿಳಿದಿರೋರು, ನಮ್ಗೆ ಈ ತರ ಎಲ್ಲ ಸವಲತ್ತುಗಳು ಬೇಕು. ಅವರ ಏನು ಸ್ವಾರ್ಥಕ್ಕೆ ಈ ರೀತಿ ಮನುಷ್ಯರನ್ನ ದಬ್ಬಾಳಿಕೆ ಮಾಡಿ, ಅವ್ರ ಮೇಲೆ ಹಿಂಸೆ ಕೊಟ್ಟು, ಅವ್ರಿಗೆ ಅನ್ಯಾಯ ಮಾಡಿ, ವಂಚನೆ ಮಾಡಿ ಈ ರೀತಿ ಮಾಡಿದ್ದಾರೆ. ನನ್ನ ದೃಷ್ಟಿನಲ್ಲಿ ಈ ಭೂಮಿ ಮೇಲೆ ಯಾರಾದ್ರೂ ಬದುಕೋದಕ್ಕೆ ಅರ್ಹ ಯಾರು ಇಲ್ಲ ಅಂದ್ರೆ, ಯಾರಾನ ಒಬ್ಬ ಮನುಷ್ಯನ ನಾವು ಹೆಸರು ಹೇಳಿ ನೀನ್ ಕೆಳಜಾತಿಯವನು, ನೀನ್ ಮೇಲ್ಜಾತಿಯವನು, ಅಥವಾ ನೀನ್ ಇದಕ್ಕೆ ಅರ್ಹನಲ್ಲ, ಇದಕ್ಕೆ ನಾವು ಮಾತ್ರ ಅರ್ಹರು ಅಂದ್ರೆ ನೋಡಿ, ಅವರು ಈ ಭೂಮಿ ಮೇಲೆ ಬದುಕೋದಕ್ಕೆ ಅರ್ಹರೇ ಅಲ್ಲ. ನೋಡಿ, ಈ ನಿಟ್ಟಿನಲ್ಲಿ ನಾವು ಚಿಂತನೆ ಮಾಡ್ಬೇಕು. ಭಗವಂತನ ಸೃಷ್ಟಿನಲ್ಲಿ ಸಮಾನರು. ನೋಡಿ, ಅಮೆರಿಕದಲ್ಲಿ ಮಗು ಹುಟ್ಲಿ, ಭಾರತದಲ್ಲಿ ಮಗು ಹುಟ್ಲಿ, ಯಾವುದೇ ದೇಶದಲ್ಲಿ ಮಗು ಹುಟ್ಲಿ, ಎಲ್ಲಾ ಮಗುನು ಒಂದೇ ರೀತಿ ಹುಟ್ಟಿರ್ತದೆ, ಒಂದೇ ರೀತಿ ಶಬ್ದ ಮಾಡ್ತದೆ, ಉಂಗ ಉಂಗ ಅಂತಾನೆ ಶಬ್ದ ಮಾಡ್ತದೆ. ಎಲ್ಲವೂ ಹಸಿವಿಗೆ ಆಹಾರನೇ ತಿಂತವ ಮಕ್ಕಳು ಅಲ್ವಾ? ಎಲ್ಲಿ ಮೇಲೆ ಯಾವ ಜಾತಿ, ಯಾವ ಸೃಷ್ಟಿಕರ್ತನ ಭಗವಂತನಲ್ಲಿ ಮನುಷ್ಯ ಒಂದು ಜಾತಿಯಾಗಿ ಹುಟ್ಟಿಸಿದಾನೆ, ಪ್ರಾಣಿಗಳು ಆ ಜಾತಿಯಾಗಿ ಲಕ್ಷಣ ಬಳಸಿದಾನೆ. ಈ ಮನುಷ್ಯ ಏನ್ ಈ ವಿದ್ಯೆ ಕಲ್ತ್ಬಿಟ್ಟು ಈ ತರ ನಾನಾ ವೇಷಗಳನ್ನ ಹಾಕಿ ಇವತ್ತಿಗೆ ಈ ಹಂತಕ್ಕೆ ತಂದಿಟ್ಟಿದ್ದಾನೆ. ನೋಡಿ, ಇವ್ರದೆಲ್ಲ ನೋಡಿ ಇಷ್ಟೇನೆ. ನೋಡಿ, ಈ ಸಮಾಜ ಏನಾರ ಉದ್ಧಾರ ಆಗ್ಬಾರ್ದು ಅಂತಂದ್ರೆ ನೋಡಿ ಇಷ್ಟು ಈ ರೀತಿ ಇರ್ತದೆ. ನೋಡಿ ಸ್ನೇಹಿತರೆ, ಅಜ್ಞಾನ ಅಂತಾರೆ ದಡ್ಡತನ. ಆ ಅಜ್ಞಾನವನ್ನ ಹೋಗಿಸ್ಬೇಕು ಅಂದ್ರೆ ಬ್ರಾಹ್ಮಣ ಆಗ್ಬೇಕು ಅವನು ಅಂತ. ನೋಡಿ, ಬ್ರಾಹ್ಮಣ ಅಜ್ಞಾನ ಹೋಗಿಸಿ ವಿದ್ಯೆ ಕೊಡೋನು ಅಂತ ಅರ್ಥ. ನೋಡಿ, ಅನ್ಯಾಯ, ಎಲ್ಲಿ ಅನ್ಯಾಯ, ವಂಚನೆ, ದಗಾಕೋರ ನಡೀತಾ ಇರ್ತದೆ, ಅನ್ಯಾಯ ನಡೀತಾ ಇರ್ತದೆ ತಾನೆ ಸಮಾಜದಲ್ಲಿ, ಅದನ್ನೆಲ್ಲ ಸದೆ ಬಡಿಯೋದು ಯಾರು ಬಂದು? ನಮ್ಮ ಮಿಲಿಟರಿ ಆಫೀಸರ್ಗಳು, ಪೊಲೀಸರುಗಳು. ಅದೇ ರೀತಿ ಹಿಂದಿನ ಕಾಲಕ್ಕೆ ರಾಜರುಗಳು ಜನಗಳ ಮೇಲೆ ದಬ್ಬಾಳಿಕೆ ಆದಾಗ ಅವರು ಹೋರಾಟ ಮಾಡಿ ಜನಗಳಿಗೆ ನ್ಯಾಯ ಒದಗಿಸ್ಕೊಡೋರು. ನೋಡಿ, ಅಭಾವ. ನೋಡಿ, ಬರೇ ಒಂದ್ ಊರಲ್ಲಿ ಬರೇ ರಾಗಿನೇ ಬೆಳೆದ್ಬಿಟ್ರೆ, ಅಥವಾ ಬರೇ ಸಕ್ಕರೆನೇ ಬೆಳೆದ್ಬಿಟ್ರೆ, ಅಥವಾ ಬರೇ ಬೆಲ್ಲನೇ ಬೆಳೆದ್ಬಿಟ್ರೆ, ಅಥವಾ ಬೇರೆ ಒಂದೇ ತರ ಕಾಳು ಬಾಳು ಬೆಳೆದ್ಬಿಟ್ರೆ ಆಗಲ್ವಲ್ಲ. ಸರಿ ಸಮವಾಗಿ ಡಿವೈಡ್ ಮಾಡ್ಬೇಕಲ್ವಾ ಬೆಳೆನ. ಅದೆಲ್ಲ ನೀಟಾಗಿ ಅದನ್ನೆಲ್ಲ ಭಾಗ ಮಾಡಿ, ಅದೆಲ್ಲ ಲೆಕ್ಕಾಚಾರ ಮಾಡಿ, ಅದನ್ನೆಲ್ಲ ವಿಂಗಡಣೆ ಮಾಡೋರೆ ಈ ವೈಶ್ಯರು. ಅವರೇ ಅಭಾವ. ಜನಗಳಿಗೆ ಯಾವ್ದು ಅಭಾವ ಇದ್ದೀರಾ ಸರಿ ಸಮವಾಗಿ ಮ್ಯಾನೇಜ್ಮೆಂಟ್ ಮಾಡೋರು, ಅಂದ್ರೆ ಏನು ಮಂತ್ರಿಗಾರಿಕೆ ಮಾಡೋರು. ಈಗ ಒಂದು ದೇಶ ಇದೆ ಅಂತಂದ್ರೆ ಮಂತ್ರಿಗಾರಿಕೆ ಮಾಡ್ತಿರ್ತಾನೆ ಈ ನಮ್ಮ MLA MP ಗಳು ಇವರೆಲ್ಲ. ನೋಡಿ, ಈ ರೀತಿನಲ್ಲಿ ಯಾರು ಇದು ಮಾಡ್ತಾರೆ ಅವರೇ ವೈಶ್ಯ. ನೋಡಿ, ಆಲಸ್ಯ ಇರಬಾರ್ದು. ಆಲಸ್ಯ ಅಂದ್ರೆ ಸೋಂಬೇರಿತನ ಇರಬಾರ್ದು. ಆ ಸೋಂಬೇರಿತನ ಇಲ್ದಿರಾ, ಒಂದ್ ದೇಶದಲ್ಲಿ ಆಲಸ್ಯ ಐತೆ ಅಂದ್ರೆ ಸೋಂಬೇರಿತನ ಐತೆ ಅಂತಂದ್ರೆ ಎಲ್ಲ ದೇಶದಲ್ಲಿ ಏನು ನಡೆಯಲ್ವಲ್ಲ. ಆಲಸ್ಯ ಇಲ್ದಿರಾ ಎಲ್ಲರಿಗೂ, ಎಲ್ಲ ಕಾರ್ಮಿಕ ವರ್ಗ ಎಲ್ಲ ಸೇರಿ ಕೆಲಸ ಮಾಡ್ತಿದಾರೆ ತಾನೆ. ಅವರೇ ತಾನೇ ಕಟ್ಟಡ ಕಟ್ತಾ ಇರೋದು, ಬೆಳೆ ಬೆಳೀತಾ ಇರೋದು, ರೈತರ ವರ್ಗ ಆಗಿರ್ಬೋದು, ಆಮೇಲಿಂದ ಬೇರೆ ಬೇರೆ ಬಟ್ಟೆ ಉತ್ಪನ್ನ ಆಗಿರ್ಬೋದು, ಬೇರೆ ಬೇರೆ ಕೆಲಸಗಳೆಲ್ಲ ಮಾಡ್ತಾ ಇರೋದು ಯಾರು ಅಂದ್ರೆ ನೋಡಿ ಅವರೇ ಶೂದ್ರ ಅಂತ ಅರ್ಥ. ನೋಡಿ, ಇದ್ರಲ್ಲಿ ಮೇಲೆ ಯಾರು ಕೀಳು ಯಾರು ಅಲ್ಲ. ಈ 4 ಜನ ಒಂದುಗೂಡಿದ್ರೆ ಮಾತ್ರ ಈ ದೇಶ ನಿಲ್ಲಕ್ ಸಾಧ್ಯ, ಈ ದೇಶ ಬೆಳೆಯೋದಕ್ ಸಾಧ್ಯ. ಈ ನಿಟ್ಟಿನಲ್ಲಿ ನಾವು ಚಿಂತನೆ ಮಾಡ್ಬೇಕು. ನೋಡಿ, ಇದು ತುಂಬಾ ಅಪಾರವಾದ ಜ್ಞಾನ, ಯಾರು ತಿಳಿಸಿರೋದಿಲ್ಲ. ಬ್ರಹ್ಮ ಅಂದ್ರೆ ದೇವರಲ್ಲ, ಸೃಷ್ಟಿ. ಈ ಸೃಷ್ಟಿಯ ಏನು ಒಂದು ನಿಯಮ ಇದೆ, ಅದಕ್ಕೆ ಈ 4 ಜನ ಮುಖ್ಯವಾಗಿರ್ತಾರೆ. ಈ 4 ಜಾತಿ ಹೋಗಿ 1,500 2,000 ಜಾತಿ ತಗೊಂಡೋಗಿ ಇಕ್ಕಿದ್ದಾರೆ. ಯಾರು ಅಂತಂದ್ರೆ ಈ ಕೆಲವು ದಡ್ಡ ಜನರು, ಅವರ ಸ್ವಾರ್ಥಕ್ಕೋಸ್ಕರ ಈ ರೀತಿ ಮಾಡಿಟ್ಟಿದ್ದಾರೆ. ದಯವಿಟ್ಟು ಇದನ್ನೆಲ್ಲ ಚಿಂತೆ ಬಿಟ್ಬಿಡಿ. ನೋಡಿ, ಭಗವಂತನನ್ನ ಕಾಣಿ ನೇರವಾಗಿ. ಭಗವಂತನ ಸೃಷ್ಟಿನಲ್ಲಿ ನಾವು ಮನುಷ್ಯರೆಲ್ಲ ಒಂದು, ಮನುಷ್ಯರು ಅಂದ್ರೆ ಒಂದೇ ಜಾತಿ. ನೋಡಿ, ವರ್ಣ ಅಂತಂದ್ರೆ ನೀವು ನೋಡಿ, ನೋಡಿ ಈಗ ನಾನು ತುಂಬಾ ಚೆನ್ನಾಗಿ ಹೇಳ್ತೀನಿ. ನೋಡಿ, ಯಾವುದೇ ಬ್ರಾಹ್ಮಣ ಏನು ಪ್ರಕಾರ ಯಾವ ವ್ಯಕ್ತಿ ಹುಟ್ಟಿದ್ನೋ ಆ ವ್ಯಕ್ತಿ ಮತ್ತೆ ಬೇರೆ ಜಾತಿಗೆ ಸೇರೋ ತರ ಇರ್ಲಿಲ್ಲ. ನೋಡಿ, ಬಸವಣ್ಣನವರು ಮೊದಲನೇ ಬಾರಿ ಎಲ್ಲ ಜಾತ್ಯತೀತ ಹೋರಾಟ ಮಾಡಿ ಯಾವ ವ್ಯಕ್ತಿ ಜಾತಿ ಬದಲಾವಣೆ ಮಾಡಿ ಎಲ್ಲವರಿಗೂ ಏನು ಲಿಂಗಾಯತ ಸಮಾಜವನ್ನು ಕಟ್ಕೊಟ್ರು. ಆ ನಿಟ್ಟಿನಲ್ಲಿ ಮತ್ತೆ ಸ್ವತಂತ್ರ ಬಂದಾಗ ಏನು ನಮ್ಮ ಭಾರತ ಸಂವಿಧಾನ ನಮ್ಗೆ ಸಿಕ್ತೆ. ಆ ನಂತರ ನೋಡಿ, ಯಾವ್ದಾನ ಒಂದು ವ್ಯಕ್ತಿ ಒಂದು ಕೆಲಸ ಮಾಡ್ತಾ ಇದ್ದಾನೆ ಅಂದ್ರೆ ಆ ವೃತ್ತಿಯಿಂದ ಆ ವ್ಯಕ್ತಿನ ವರ್ಣದಿಂದ ಅವನ್ನ ಗುರುತಿಸ್ತಾರೆ. ನೋಡಿ, ಈಗ ನಾನು ಹೇಳ್ಕೊಡ್ತೀನಿ. ನೋಡಿ, ಶುದ್ಧರಾಗಿ ಹುಟ್ಟಿರ್ತಾರೆ ಅಂತ ಅನ್ಕೊಳ್ಳಿ, ವ್ಯವಸಾಯಿನಾಗೋ ಅಥವಾ ರೈತನಾಗೋ ಅಥವಾ ಯಾವ್ದೋ ಒಂದು ಬಂಡೆ ಕೆಲಸ ಮಾಡೋರು ಅಥವಾ ಇನ್ನೊಂದು ಕೈಮಗ್ಗ ಮಾಡೋರು ಅಥವಾ ಶಿಲ್ಪಿ ಆಗೋ ಯಾರನ್ನಾಗಿರ್ಲಿ, ಯಾವಾಗ ಬೇಕಾದ್ರೂ ಇವ್ರು ವಿದ್ಯೆ ಹೇಳ್ಕೊಡ್ತಾ ಇದ್ದಾರೆ ಸಮಾಜದಲ್ಲಿ ಅಂದ್ರೆ ಅವರು ಬ್ರಾಹ್ಮಣನಾಗಿ ಕನ್ವರ್ಟ್ ಆಗ್ತಾರೆ. ಇವ್ರು ಏನಾರ ಮಿಲಿಟರಿನಲ್ಲೋ ಅಥವಾ ಆರ್ಮಿನಲ್ಲೋ ಸೇರ್ತಾರೆ ಅಂತಂದ್ರೆ ಕ್ಷತ್ರಿಯನ್ ಆಯ್ತಾರೆ. ಇವ್ರು ಯಾವ್ದೇ ಜಾತಿನಲ್ಲಿ ಹುಟ್ಟಿರ್ಲಿ, ಯಾವ್ದೇ ಇದ್ರಲ್ಲಿ ಹುಟ್ಟಿರ್ಲಿ, ವ್ಯಾಪಾರಸ್ಥ ಆದ ಅಂತಂದ್ರೆ ವೇಷಿಕ್ ಸೇರ್ತಾನೆ ಅಲ್ವಾ, ಈ ರೀತಿ. ಅಥವಾ ಬ್ರಾಹ್ಮಣನಾಗಿ ಹುಟ್ಟಿರ್ತಾರೆ, ಹುಟ್ಟಿನಲ್ಲಿ ಆ ಜಾತಿನಲ್ಲಿ ಹುಟ್ಟಿರ್ತಾರೆ ಅನ್ಕೊಳ್ಳೋದ. ನೋಡಿ, ಅವ್ರೇನಾರ ಮಿಲಿಟರಿ ಸೇರಿದ್ರೆ ಅವರು ಕ್ಷತ್ರಿಯರಾಯ್ತಾರೆ. ಈ ತರ ನೋಡಿ, ಆ ಹಿಂದಿನ ಕಾಲಕ್ಕೆ ಈಗ ಇಷ್ಟೊಂದು ಹೆಸರಿಟ್ಟಿದೀವಿ. ಹಿಂದಿನ ಕಾಲಕ್ಕೆ ಅವರು ವಿಭಜನೆ ಮಾಡಿ ಏನು ನ್ಯಾಯ ಧರ್ಮ ಇದೆಲ್ಲ ಪಾಲಿಸೋದಕ್ಕೋಸ್ಕರ, ಅವ್ರು ಯಾರ್ಯಾರು ಹೆಂಗೆ ಅಂತ ಗುರುತಿಸೋಕ್ಕೋಸ್ಕರ ಹಿಂದಿನ ಕಾಲದಲ್ಲಿ ಋಷಿಗಳು, ತಪಸ್ವಿಗಳು ಅವ್ರ ಬಗ್ಗೆ ನಾವು ಬೈಕೊಂಡ್ಬಾರ್ದು. ಅವ್ರು ಈ ರೀತಿ ಒಳ್ಳೆ ಆರೋಗ್ಯಕರವಾಗಿ ಜನಗಳನ್ನ ಮಾಡ್ಕೊಟ್ಟಿರ್ತಾರೆ. ಅನ್ಯೋನ್ಯವಾಗಿ ಇವರೆಲ್ಲ ಬದುಕಬೇಕು, ಬಾಳ್ಬೇಕು ಅಂತ. ಅದನ್ನ ಏನ್ ಮಾಡ್ತಾರೆ ಕೆಲವು ವ್ಯಕ್ತಿಗಳು ತಿರುಚಿ ಮರಿಚಿ ಅವ್ರ ಲಾಭಕ್ಕೋಸ್ಕರ ಇಷ್ಟೆಲ್ಲ ಮಾಡಿ 2,500-3,000 ವರ್ಷಗಳ ಜನ ಏನೋ ಕಾಲ ನಮ್ಮ ಜನಗಳನ್ನ ಅಜ್ಞಾನದಲ್ಲಿಟ್ಟು ಈ ನಿಟ್ಟಿನಲ್ಲಿ ಮಾಡಿದ್ದಾರೆ. ನೋಡಿ, ನಮ್ಮ ಭಾರತ ಸಂವಿಧಾನ ನಮ್ಗೆ ಸಿಕ್ಕದ್ಮೇಲೆ, ನಮ್ಮ ನ್ಯಾಯ ಒದಗಿಸ್ಮೇಲೆ ನಾವ್ ಈ ತರ ಎಲ್ಲ ತಿಳ್ಕೊಬೇಕಾಗಿರ್ತದೆ. ಇದನ್ನೆಲ್ಲ ನಮ್ ಚಿಂತನೆ ನನಗೆ ಬಂದಿರೋದು ಎಲ್ಲಿಂದ ಅಂತಂದ್ರೆ ನೋಡಿ, ಭಾರತ ಸಂವಿಧಾನ ಓದಿ ನ್ಯಾಯ ತಿಳ್ಕೊಂಡು, ಕಾನೂನು ತಿಳ್ಕೊಂಡು, ಯಾವ್ದೇ ವೇದ ಉಪನಿಷತ್ತು ಯಾವ್ದೇ ನಾವು ಶಾಸ್ತ್ರಗಳೆಲ್ಲ ಓದಿರೋರಲ್ಲ.
ಭಗವಂತನನ್ನ ಅರ್ತಿರೋರು ಏನು ಸೃಷ್ಟಿನೆಲ್ಲ ಹೇಗಿದೆ ಸೃಷ್ಟಿ ಹಾಗೆ ನೋಡೋರು, ಯಾಕೆ ಈ ರೀತಿ ಆಯ್ತು ಅಂತ ಚಿಂತನೆ ಮಾಡ್ಬೇಕು. ನಮ್ಮಲ್ಲಿ ಚಿಂತನೆ ಬೆಳೆದಾಗ ಈ ರೀತಿ ಎಲ್ಲ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ. ನೋಡಿ, ಇನ್ಮೇಲೆ ನಾವೆಲ್ಲ ಯಾವುದೇ ಜಾತಿ ಧರ್ಮ ಪಂಥಗಳಿಂದ ನಾವು ಬದಲಾಡಬಾರ್ದು. ನಾವೆಲ್ಲ ಭಾರತೀಯರೇ ಉಳಿಬೇಕು. ನಮ್ಮೆಲ್ಲರ ಸೇವೆ ಭಾರತ ತಾಯಿ ಸೇವೆ ಆಗಿರ್ಬೇಕು. ನಾವು ಮೊದಲು ಜಾತಿ ಮುಖ್ಯನಾ ಧರ್ಮ ಮುಖ್ಯನಾ ಅಂತಂದ್ರೆ ಮೊದಲು ನಮ್ಗೆ ನಮ್ ದೇಶ ಮುಖ್ಯ ಅಂತ ನಾವೆಲ್ಲ ಹೇಳ್ಬೇಕು. ನಮ್ಮ ದೇಶದ ಒಳಗಡೆ ನಾವು ಎಲ್ಲರೂ ಒಂದುಗೂಡಾಗಿ ಅಣ್ಣ ತಮ್ಮಂದರಾಗಿ ಬದುಕಬೇಕು, ಬಾಳ್ಬೇಕು. ನಮ್ಮ ಮುಂದಿನ ಜನಾಂಗಕ್ಕೆ ಒಳ್ಳೆ ಸಮಾಜವನ್ನ ನಿರ್ಮಾಣ ಮಾಡ್ಕೊಡ್ಬೇಕು. ಆಗ ಮಾತ್ರ ನಮ್ಮ ದೇಶ ಬೆಳಗೋದಕ್ಕೆ ಸಾಧ್ಯ. ನೋಡಿ, ತುಂಬಾ ಸರಳವಾಗಿದೆ. ಬ್ರಹ್ಮನ 4 ವರ್ಣಗಳು, ಜಾತಿ ಅನ್ನೋದು ಇಲ್ವೇ ಇಲ್ಲ. ವರ್ಣಗಳು ಅಂದ್ರೆ ಯಾರ್ಯಾರು ಯಾವ್ಯಾವ ಕೆಲಸ ಮಾಡ್ತಾರೆ ಅವ್ರಿಗೆ ಆ ರೀತಿ. ನೋಡಿ, ಈಗ ನಮ್ಗೆ ಕಾಲು ಚುಚ್ಚುತ್ತೆ ಅಂತ ಅನ್ಕೊಳ್ಳಿ, ಅಂದ್ರೆ ಶುದ್ಧನಿಗೆ ಕಾಲು ಚುಚ್ತು ಅನ್ಕೊಳ್ಳಿ. ಫಸ್ಟ್ ಏನ್ ಮಾಡುತ್ತೆ? ಫಸ್ಟ್ ಏನು ಬ್ರಾಹ್ಮಣ ಬಡ್ಕಂತಾನೆ, ಬಾಯಿ ಅಮ್ಮ ಅಂತ ಬಡ್ಕಂತಾನೆ. ನೋಡಿ, ನೆಕ್ಸ್ಟ್ ಅವನ್ ತೋಳುಗಳು ಕ್ಷತ್ರಿಯ ಬಗ್ತಾನೆ ಆ ಮುಳ್ಳನ್ ಕೀಳೋದಕ್ಕೆ, ಆ ಬಗ್ಗೋದಕ್ಕೆ ತೊಡೆ ಸಹಾಯ ಮಾಡುತ್ತಾ ಇಲ್ವೋ, ಕಾಲು ಎತ್ತದಲ್ಲ ಮೇಲಿಕ್ಕೆ. ನೋಡಿ, ಈ ರೀತಿ ಒಬ್ರು ಯಾರಿಗಾನ ಅನ್ಯಾಯ ಆದ್ರೂ 4 ಜನ ಒಂದ್ ದೇಹಕ್ಕೆ ಒಂದಾಗ್ಬೇಕು ಅಂತ. 4 ಜನ ಇಲ್ದಿರ ಈ ಭೂಮಿ ನಡೆಯೋದಿಲ್ಲ ಅಂತ. ನೋಡಿ, ಕೆಲಸ ಮಾಡೋರು ಬೇಕು, ಅದನ್ನ ಕೆಲಸ ಮಾಡಿದ ಸರಿಸಮ ಎಲ್ಲರಿಗೂ ಭಾಗ ಮಾಡಕ್ಕೂ ಒಬ್ಬ ಬೇಕು, ಮತ್ತೆ ಅದನ್ನೆಲ್ಲ ರಕ್ಷಣೆ ಮಾಡಕ್ಕೂ ಒಬ್ರು ಬೇಕು, ಮತ್ತೆ ಅವ್ರಿಗೆಲ್ಲರಿಗೂ ವಿದ್ಯೆ ಹೇಳ್ಕೊಡಕ್ಕೂ ಒಬ್ರು ಬೇಕು. ಬ್ರಾಹ್ಮಣ ಅಂತಂದ್ರೆ ಬರೇ ವರ್ಣ, ಎಲ್ಲವೂ ಸಹ ವರ್ಣಕ್ಕೆ ಸೇರ್ತಾರೆ. ಅಂದ್ರೆ ಆ ವೃತ್ತಿಗೆ ವರ್ಣ ಹೆಸರಿಟ್ಟಿದ್ದಾರೆ ಅಷ್ಟೇ, ಆ ವೃತ್ತಿ ಅಂತ. ಜಾತಿ ಭಗವಂತನ ಸೃಷ್ಟಿನಲ್ಲಿ ಒಂದೇ ಜಾತಿ, ಅದು ಮನುಷ್ಯ ಜಾತಿ. ನಾವು ಭಗವಂತನನ್ನ ನೇರವಾಗಿ ಕಾಣ್ಬೇಕು. ಈ ಶಾಸ್ತ್ರಗಳು ಇವನ್ನೆಲ್ಲ ತಿಳ್ಕೊಳಕ್ ಹೋಗಿ ನಮ್ಮ ಮನಸ್ಸು ಕದಲ ಮಾಡ್ಕೊಂಡು ತೊಂದರೆ ಒಳ್ಕೊಡ್ಬಾರ್ದು. ನೋಡಿ, ತುಂಬಾ ಸರಳವಾಗಿ ತಿಳಿಸ್ಕೊಟ್ಟಿದೀನಿ. ಎಷ್ಟು ಸರಳವಾಗಿ ಆಗುತ್ತೋ ಅಷ್ಟು ತುಂಬಾ ಸರಳವಾಗಿ ತಿಳಿಸ್ಕೊಟ್ಟಿದೀನಿ. ನೀವು ತಿಳ್ಕೊಳ್ಳೋದು ನಿಮಗ್ ಬಿಟ್ಟಿದ್ದು. ನೋಡಿ, ಇದು ತುಂಬಾ ಆಳವಾದ ವಿಚಾರ, ತುಂಬಾ ವಿವಾದದ ವಿಚಾರ, ಆದ್ರೂ ಸಹ ನಾನು ತಿಳಿಸ್ಕೊಟ್ಟಿದ್ದೀನಿ. ನೋಡಿ, ಯಾವುದೇ ಭಯ ಆಗ್ಲಿ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ನಮ್ಗಿಲ್ಲ. ಜನಗಳಿಗೆ ಸತ್ಯ ಹೇಳ್ಕೊಡೋದು, ಜನಗಳನ್ನ ಜಾಗೃತಿ ಮಾಡಿಸೋದು, ನಮ್ಗೆ ಗೊತ್ತಿರುವಂತ ಸತ್ಯನ ಪ್ರಪಂಚಕ್ಕೆ ತಿಳಿಸ್ಬಿಟ್ಟು ಹೋದಾಗೇನೆ ನಮಗೂ ಒಂದು ಮನಸ್ಸಂತ ಇರ್ತದೆ ಅಷ್ಟೇನೆ. ನೋಡಿ, ನೀವೆಲ್ಲ ತಿಳ್ಕೊಂಡಿದ್ದೀರಾ. ನೀವು ತಿಳ್ಕೊಂಡು ನೀವೇನಾರ ಯಾರಿಗಾರು ಉಪಯೋಗ ಆಗುತ್ತೆ ಅಂದ್ರೆ ಅವ್ರಿಗೆಲ್ಲ ಕಳಿಸ್ಕೊಡಿ. ಏನಾದ್ರು ಪ್ರಶ್ನೆ ಇದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ನಾನು ಪ್ರತಿಯೊಂದಕ್ಕೂ ಉತ್ತರ ಕೊಡ್ತೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಆತ್ಮ ನಮಸ್ಕಾರ. ಓಂ ನಮಃ ಶಿವಾಯ. ಶಿವಾಯ ನಮಃ.